Petition number 2. This is the husband has not registered any crime. Husband has not registered any crime. Well, the crime, in fact, the complaint was registered by the sister as the husband. Where is the complaint? Complaint, my lord, is at page number. ಕೊಲೆ ಮಾಡಿರುವ ಬಗ್ಗೆ. FIR is at page number 18 onwards. The complaint page number 22 annexure B. ಈ ಮೂಲಕ ನಾನು ತಮ್ಮಲ್ಲಿ ನೀಡುವ ದೂರು ಮನವಿ ಏನಂದ್ರೆ, ನಾನು ಸೋನ್ಸೋ ನನ್ನ ನಾದಿನಿ ಲತಾ ಟಿ ರವರು ಸುರೇಶ್ ರಾವ್ ಎಂಬವರು ಮದುವೆಯಾದ ಸುಮಾರು 3 ವರ್ಷಗಳಲ್ಲಿ ನಮ್ಮ ಗಂಡನನ್ನು ಬಿಟ್ಟು ಬಂದಿದ್ದು. ಆ ನಂತರ ನನ್ನ ಅಕ್ಕ ಉಮಾ ಮಹೇಂದ್ರ ಅವರನ್ನು ಮೈಸೂರಿನ ಮನೆಯಲ್ಲಿ ವಾಸವಾಗಿದ್ರು. ನಂಬರ್ ಸೋನ್ಸೋ ಫ್ಯಾಕ್ಟ್ ನಲ್ಲಿ ಸುಮತಿ ಎಂ ಕಾಮತ್ ರವರು ತಮ್ಮ ಗಂಡನಾದ HME ಕಾಮತ್ ವಯಸ್ಸು 90 ರವರೊಂದಿಗೆ ವಾಸವಾಗಿದ್ದು. ಸುಮತಿ ಡಿಸೀಸ್ಡ್ ವಾಸವಾಗಿದ್ದು. ಇವರಿಗೆ 3 ಜನ ಮಕ್ಕಳಿದ್ದು. ಅವರಲ್ಲಿ ಶಾರದಾ ಕಾಮತ್, ಪಿಟಿಷನ್ ನಂಬರ್ 2, ವಿಠಲ್ ಕಾಮತ್ ಅಲಿಯಾಸ್ ಯೋಗೇಶ್ ಕಾಮತ್, ಲಕ್ಷ್ಮೀ ಕಾಮತ್ ಆಗಿದ್ದು. ಇವರೆಲ್ಲರೂ ಮದುವೆಯಾಗಿದ್ದು. ಲಕ್ಷ್ಮೀ ಕಾಮತ್ ಸಂಸಾರ ಸಮೇತ ಅಮೆರಿಕಾದಲ್ಲಿ ವಾಸವಾಗಿರುತ್ತಾರೆ. ಶಾರದಾ ಕಾಮತ್ ರವರು ನಂಬರ್ ಸೋನ್ಸೋನಲ್ಲಿ ವಾಸವಾಗಿದ್ದು ತಮ್ಮ ಕುಟುಂಬದವರಿಗೆ ವಾಸವಾಗಿರುತ್ತಾರೆ. ವಿಠಲ್ ಕಾಮತ್ ರವರು ಬೆಂಗಳೂರಿನ ಕತ್ರಗುಪ್ಪೆಯಲ್ಲಿ ತಮ್ಮ ಕುಟುಂಬದವರಿಗೆ ವಾಸವಾಗಿರುತ್ತಾರೆ. 2008ನೇ ಇಸ್ವಿಯಲ್ಲಿ ಸುಮತಿ ಎಂ ಕಾಮತ್ ರವರು ತಮ್ಮ ತಂಗಿಯಾದ ಲತಾ ಬಿ ಕಾಮತ್ ರವರನ್ನ ತಮ್ಮೊಂದಿಗೆ ವಾಸ ಮಾಡುವ ಸಲುವಾಗಿ ಚಾಮರಾಜಪೇಟೆಯಲ್ಲಿರುವ ಮೇಲ್ಕಂಡ ವಿಳಾಸದ ತಮ್ಮ ಮನೆಗೆ ಕರೆಸಿಕೊಂಡು ಇರಿಸಿಕೊಂಡಿದ್ರು. ಅಂದಿನಿಂದ ಲತಾ ಬಿ ಕಾಮತ್ ರವರು ಸುಮತಿ ಕಾಮತ್ ರವರ ಮನೆಯಲ್ಲಿ ವಾಸವಾಗಿದ್ದು. ಸುಮತಿ ಕಾಮತ್ ಅವರಿಗೆ ಸಹಾಯಕರಾಗಿ ಅವರ ಮನೆಯಲ್ಲಿ ವಾಸವಾಗಿದ್ದರು. ಸುಮತಿರವರ ಗಂಡನಾದ HME ಕಾಮತ್ ರವರು ಹಲವಾರು ವರ್ಷಗಳಿಂದ ವಿನಾಕಾರಣ ತಮ್ಮ ಹೆಂಡತಿಯೊಂದಿಗೆ ಇಲ್ಲಸಲ್ಲದ ವಿಚಾರವಾಗಿ ಗಲಾಟೆ ಮಾಡುತ್ತಿದ್ದು. ಈ ಹಿಂದೆ ಹಲವಾರು ಬಾರಿ ಗಲಾಟೆ ತಾರಕಕ್ಕೇರಿ ಹಿಂಸಾಚಾರಕ್ಕೆ ತಿರುಗಿದಾಗ ಹತ್ತಿರದ ಮನೆಯವರು ಬಂದು. What was the age of the deceased? 72 and the husband age is 91. And he is not in a position to move on without any assistance also. The allegation is that he in the midnight came and he pushed her and caused the death. That is the allegation. Yes, sir. My lord. And this complaint is fully based on the hearsay. Yes. My lord.